ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ವೈರ್ಲೆಸ್ ಕಾಲಿಂಗ್ ಬೆಲ್ ಅಥವಾ ವೈರ್ಲೆಸ್ ಡೋರ್ ಬೆಲ್ನ ಬಳಸ್ಕೊಂಡು ವಾಟರ್ ಟ್ಯಾಂಕ್ ಓವರ್ಫ್ಲೋ ಅಲಾರಾಮ್ನ ಮಾಡಬಹುದು. ಸೊ ಯಾವ ರೀತಿ ಮಾಡೋದು ಅಂತ ನಿಮಗೆ ಇಲ್ಲಿ ತಿಳಿಸೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಆಲ್ರೆಡಿ ನಾನು ಇದನ್ನು ರೆಡಿ ಮಾಡಿಬಿಟ್ಟಿದ್ದೀನಿ. ಒಂದು ಕಾಲಿಂಗ್ ಬೆಲ್ನ ಈ ರೀತಿಯೂ ಬಳಸ್ಕೋಬೋದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವೈರ್ಲೆಸ್ ವಾಟರ್ ಟ್ಯಾಂಕ್ ಓವರ್ಫ್ಲೋ ಅಲಾರಾಮ್ 100 ಮೀಟರ್ಸ್ವರೆಗೂ ವರ್ಕ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಆಲ್ ಅಂತ ಕೊಡಿ. ಓವರ್ಫ್ಲೋ ಅಲಾರಾಮ್ನ ಬಳಸೋದಕ್ಕೆ ಸ್ಕ್ರ್ಯಾಪ್ PVC ಪೈಪ್ನ ಬಳಸಿದ್ದೀನಿ, ಹಾಗೆ ವೇಸ್ಟ್ ಪೆನ್ನನ್ನು ಬಳಸಿದ್ದೀನಿ, ಜೊತೆಗೆ ಪ್ಲಾಸ್ಟಿಕ್ ಬಾಲ್ನ ಬಳಸಿದ್ದೀನಿ. ಸೊ ನೋಡಿ, ಈ ರೀತಿ ನೀವು ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಬಳಸ್ಕೊಂಡು ಓವರ್ಫ್ಲೋ ಅಲಾರಾಮ್ನ ರೆಡಿ ಮಾಡ್ಕೋಬೋದು. ಸೊ ನೋಡ್ತಿರ್ಬೋದು, ಯೂನಿಯನ್ಗೆ ಈ ರೀತಿ ಡ್ರಮ್ ಒಳಗಡೆ ಕನೆಕ್ಟ್ ಆಗುತ್ತೆ. ಸೊ ಇದನ್ನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ನೋಡ್ತಿರ್ಬೋದು, ಈ ರೀತಿ ಕನೆಕ್ಟ್ ಮಾಡಬೇಕಾಗತ್ತೆ. ಈಗ ಓವರ್ಫ್ಲೋ ಅಲಾರಾಮ್ ಸೆನ್ಸರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ನೋಡ್ತಿರೋ ಅಂಥದ್ದು ಟ್ರಾನ್ಸ್ಮಿಟರ್. ಇದಕ್ಕೆ 9 ವೋಲ್ಟ್ಸ್ ಬ್ಯಾಟ್ರಿನ ಕನೆಕ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಮಾಡಿಬಿಟ್ಟು ಎಲ್ಲರೂ ಒಂದು ಕಡೆ ನೀರು ಬೀಳ್ದಿರೋ ಅಂಥ ಜಾಗದಲ್ಲಿ ಇಡಬೇಕಾಗುತ್ತೆ. ಇದು ವಾಟರ್ ಲೆವೆಲ್ ಸೆನ್ಸರ್ ಸ್ವತಃ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಬಳಸ್ಕೊಂಡು ರೆಡಿ ಮಾಡಿರುವಂಥದ್ದು. ಈ ಸೆನ್ಸರ್ನ ಮಾಡೋದಕ್ಕೆ ನನಗೆ 10 ರೂಪೀಸ್ ಖರ್ಚಾಗಿದೆ, ಓನ್ಲಿ ಫಾರ್ ಈ ಪ್ಲಾಸ್ಟಿಕ್ ಬಾಲ್ಗೆ. ರಿಮೈನಿಂಗ್ ಮನೆಯಲ್ಲೇ ಇರುವಂತಹ PVC ಪೈಪ್, ವೇಸ್ಟ್ ಪೆನ್ನನ್ನು ಬಳಸ್ಕೊಂಡು ಈ ವಾಟರ್ ಲೆವೆಲ್ ಸೆನ್ಸರ್ನ ರೆಡಿ ಮಾಡಿದ್ದೀನಿ. ಮೊದಲನೇದಾಗಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಿಮಗಿಲ್ಲಿ ತಿಳಿಸ್ತಾ ಹೋಗ್ತೀನಿ. ಸಾಕೆಟ್ಗೆ ರಿಸೀವರ್ನ ಕನೆಕ್ಟ್ ಮಾಡಿದ್ದೀನಿ, ಮೀನ್ಸ್ ಕಾಲಿಂಗ್ ಬೆಲ್ನ ಕನೆಕ್ಟ್ ಮಾಡಿದ್ದೀನಿ. ಇದು ವರ್ಟಿಕಲಿ ಮಾತ್ರ ವರ್ಕ್ ಆಗುತ್ತೆ. ನೋಡ್ತಿರ್ಬೋದು, ನಾನೀಗ ವರ್ಟಿಕಲ್ ಕರೆಕ್ಟಾಗಿ ಸೆಟ್ ಮಾಡಿದ್ರೆ ಮಾತ್ರ ಕಾಲಿಂಗ್ ಬೆಲ್ ವರ್ಕ್ ಆಗ್ತಿದೆ. ಈ ಥರ ವಾಟರ್ ಲೆವೆಲ್ ಒಂದು ರೇಂಜ್ಗೆ ಬಂದಾಗ, ಟ್ಯಾಂಕ್ ತುಂಬಿದಾಗ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಟ್ಯಾಂಕ್ ತುಂಬಿದೆ ಅಂತ ನೀವು ಅಂದ್ಕೊಂಡು ಆಫ್ ಮಾಡ್ಬೋದು. ಸೊ ನೋಡ್ತಿರ್ಬೋದು, ನಾನೀಗ ಈ ರೀತಿ ವೈರಿಂಗ್ ಕನೆಕ್ಷನ್ನ ಮಾಡಿದ್ದೀನಿ ವಾಟರ್ ಟ್ಯಾಂಕ್ಗೆ. ಇದರ ಒಳಗಡೆ ಟ್ರಾನ್ಸ್ಮಿಟರ್ನ ಸೆಟ್ ಮಾಡಿದ್ದೀನಿ. ಈ ಟ್ರಾನ್ಸ್ಮಿಟರ್ ಮಳೆಯಿಂದ ಹಾಗೆ ಬಿಸಿಲಿಗೆ ಹಾನಿ ಆಗದೇ ಇರಲಿ ಅಂತ ಈ ರೀತಿ ನಾನು ಒಂದು ಟೈರ್ ಒಳಗಡೆ ಸೆಟ್ ಮಾಡಿದ್ದೀನಿ. ನೀವು ಎಲ್ಲಾದರೂ ಒಂದು ಜಾಗದಲ್ಲಿ ಕರೆಕ್ಟಾಗಿ ಫಿಟ್ ಮಾಡ್ಬೋದು. ಮಳೆ ನೀರಿಗೆ ಹಾಗೆ ಬಿಸಿಲಿಗೆ ಬೀಳ್ದಿರೋ ಹಾಗೆ ಇಡಬೇಕಾಗುತ್ತೆ. ಈ ಡಿವೈಸ್ನ ಇನ್ಸ್ಟಾಲ್ ಮಾಡಿ 1 ಮಂತ್ ಆಗಿದೆ. ಬ್ಯಾಟ್ರಿ ಬ್ಯಾಕಪ್ ಸಹ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಕನೆಕ್ಟ್ ಮಾಡಿರುವಂತಹ ಟ್ರಾನ್ಸ್ಮಿಟರ್ ಕನೆಕ್ಷನ್ ಹಾಗೂ ಗ್ರೌಂಡ್ ಫ್ಲೋರ್ಗೆ ಇರುವಂಥ ಡಿಸ್ಟೆನ್ಸ್ನ ನಿಮಗಿಲ್ಲಿ ತಿಳಿಸ್ತಾ ಹೋಗ್ತೀನಿ. ನೋಡ್ಬೋದು ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ನೀವೀಗ ನೋಡ್ತಿರ್ಬೋದು, ವಾಟರ್ ಲೆವೆಲ್ ಮ್ಯಾಕ್ಸಿಮಮ್ ರೀಚ್ ಆದ ನಂತರ ಟ್ರಾನ್ಸ್ಮಿಟರ್ ಸಿಗ್ನಲ್ನ ಸೆಂಡ್ ಮಾಡುತ್ತೆ ರಿಸೀವರ್ಗೆ. ಸೊ ಆಗ ರಿಸೀವರ್ ಸೌಂಡ್ ಮಾಡುತ್ತೆ ಈ ರೀತಿ. ಇಲ್ಲಿ ನಾನು ಬಳಸಿರುವಂಥ ಪ್ಲಾಸ್ಟಿಕ್ ಬಾಲ್ ಬರೀ ಪ್ಲಾಸ್ಟಿಕ್ ಬಾಲ್ ಅಲ್ಲ, ಈ ಪ್ಲಾಸ್ಟಿಕ್ ಬಾಲ್ ಒಳಗಡೆ ಲಿಕ್ವಿಡ್ ಲೆವೆಲ್ ಸೆನ್ಸರ್ನ ಬಳಸಿದ್ದೀನಿ. ಈ ರೀತಿ ವೈರ್ಲೆಸ್ ಕಾಲಿಂಗ್ ಬೆಲ್ ಅಥವಾ ವೈರ್ಲೆಸ್ ಡೋರ್ ಬೆಲ್ನ ಬಳಸ್ಕೊಂಡು ವಾಟರ್ ಟ್ಯಾಂಕ್ ಓವರ್ಫ್ಲೋ ಅಲಾರಾಮ್ನ ಮಾಡ್ಕೋಬೋದು. ನೆಕ್ಸ್ಟ್ ನಿಮಗೆ ರಿಸೀವರ್ನ ತೋರಿಸ್ತೀನಿ. ನೋಡ್ತಿರ್ಬೋದು, ಮೋಟಾರ್ಗೆ ಬಂದಿರುವಂಥ
ಕನೆಕ್ಷನ್ ಎಲ್ಲಿದೆ ಅಲ್ಲಿಗೆ ನಾನಿಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಇದನ್ನು ನೀವು ಮನೆ ಒಳಗಡೆ ಎಲ್ಲಿ ಬೇಕಾದ್ರೂ ಕನೆಕ್ಟ್ ಮಾಡಿಕೊಂಡು ಬಳಸ್ಬೋದು. ವಾಟರ್ ಲೆವೆಲ್ ಮ್ಯಾಕ್ಸಿಮಮ್ ರೀಚ್ ಆದ ನಂತರ ಈ ರೀತಿ ಅಲಾರಾಮ್ ಸೌಂಡ್ ಬರುತ್ತೆ. ಸೊ ನೀವು ಬೇಗ ಮೋಟ್ರನ್ನ ಆಫ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೋಂಟ್ ವೇಸ್ಟ್ ವಾಟರ್. ಸೇವ್ ಅರ್ತ್. ನೀರು ಉಳಿಸಿ, ಜೀವ ಉಳಿಸಿ.